ಈ ಮಧ್ಯೆ ಇದೇ ವಾರ ಓರ್ವ ಶಾಸಕ ಸಂಪುಟ ಸೇರೋದು ಪಕ್ಕಾ ಆಗಿದೆ. ಯಾರು ಓರ್ವ ಶಾಸಕ? ನಾಗೇಂದ್ರ. ಬನ್ನಿ ಒಂದು ರಿಪೋರ್ಟ್. ಸಂಪುಟ ಪುನರ್ರಚನೆಗೆ ಭಾರಿ ಕಸರತ್ತು. ಸಿಎಂ ಟೀಮ್ನಿಂದ ಯಾರು ಇನ್ ಔಟ್? ಉಪ ಚುನಾವಣೆಯಲ್ಲಿ 3 ಕ್ಷೇತ್ರಗಳನ್ನ ಕಾಂಗ್ರೆಸ್ ಕ್ಲೀನ್ ಸ್ವೀಪ್ ಮಾಡಿದ ಬೆನ್ನಲ್ಲೇ ಸಂಪುಟ ಪುನರ್ರಚನೆಯ ಸುದ್ದಿ ಜೋರಾಗಿದೆ. ಹಲವು ಸಚಿವರಿಗೆ ಕೊಟ್ಟು ಕೆಲ ಶಾಸಕರಿಗೆ ಮಂತ್ರಿಗಿರಿ ನೀಡಲಾಗುತ್ತೆ ಅನ್ನೋ ಮಾತು ಕೂಡ ಜೋರಾಗಿದೆ. ಈ ವಿಚಾರ ಕಿವಿಗೆ ಬೀಳ್ತಾ ಇದ್ದಂತೆ ಅಲರ್ಟ್ ಆದ ಸಚಿವಾಕಾಂಕ್ಷಿಗಳು ನಾವು ರೇಸ್ನಲ್ಲಿದ್ದೀವಿ ಅನ್ನೋ ಸಂದೇಶವನ್ನ ನೀಡಿದ್ದಾರೆ. ಅಂತ ಸಂದರ್ಭ ಈಗ ಹಾಗೆ ಇಲ್ವಲ್ಲ, ಒಂದೇ ಒಂದು ವೇಕೆನ್ಸಿ ಇದೆ ಅಷ್ಟೇ. ಅದನ್ನು ತುಂಬುವಂಥದ್ದು ಇನ್ನ ಚರ್ಚೆ ಏನು ನಡೆದಿಲ್ಲ. ನೀವೇ ಬರ್ದಿರೋದು, ನೀವೇ ಉತ್ತರ ಕೊಡಿ. ಅಲ್ಲ, ನಾವು ಮಾಡ್ತಾ ಇಲ್ಲ. ಈಗ ನೀವೇ ಬರ್ಕೊಂಡಿರೋದಲ್ವಾ? ಅಲ್ಲ, ಸಂಭಾವನೀಯ ಅಂತ ಬರ್ಕೊಂಡಿದ್ದೀರಿ. ಅಲ್ಲ, ನೀವು ಉತ್ತರ ಕೊಟ್ಟಿದ್ದೀರಿ. ಅಲ್ಲ, ಗೊತ್ತಿಲ್ಲ ನನಗೆ. ನೀವು ಸೇಲ್ಸ್ ಇಶ್ಯೂ ನಿಮಗೆ ನಾಗೇಂದ್ರ ಅವ್ರನ್ನೇನೋ ಒಬ್ಬರನ್ನಾದ್ರೂ ತಗೊಳ್ತಾರೆ ಅನ್ನೋ ಸುದ್ದಿ ಸರ್. ತಕತೀವಿ, ನಾಟ್ ಇಮಿಡಿಯೇಟ್. ಖಾಲಿ ಉಳಿದ ಸ್ಥಾನಗಳನ್ನ ತುಂಬುವುದಕ್ಕೆ ಹಸಿರು ನಿಶಾನೆ ತೋರಿದೆ. ಬಿ ನಾಗೇಂದ್ರರಿಂದ ತೆರವಾದ ಸ್ಥಾನ ಭರ್ತಿ ಮಾಡುವುದಕ್ಕೆ ಸೂಚಿಸಲಾಗಿದೆ ಎನ್ನಲಾಗಿದೆ. ಕೆಲವು ಸಚಿವರು ತಮ್ಮ ಖಾತೆ ನಿಭಾಯಿಸುವುದಕ್ಕೆ ವಿಫಲರಾಗಿದ್ದು, ಅಂತಹ ಸಚಿವರ ಖಾತೆ ಅದಲು ಬದಲಾಗುವ ಸಾಧ್ಯತೆ ಇದೆ. ಸಿದ್ದು ಟೀಮ್ ಸೇರೋರ್ಯಾರು? ಸಚಿವ ಸ್ಥಾನಕ್ಕಾಗಿ ಕಾಯ್ತಾ ಇರುವ ಹಲವು ಶಾಸಕರು ಈಗಾಗಲೇ ಲಾಬಿ ನಡೆಸಿದ್ದಾರೆ. ಈ ಮಧ್ಯೆ ಕೆಲಸ ಮಾಡದವರನ್ನ ಕೈ ಬಿಡೋದಕ್ಕೆ ಚಿಂತನೆ ನಡೆಸಲಾಗಿದೆ. ಬಿಕೆ ಹರಿಪ್ರಸಾದ್, ರೂಪಾ ಶಶಿಧರ್, ನರೇಂದ್ರ ಸ್ವಾಮಿ, ಲಕ್ಷ್ಮಣ್ ಸವದಿ, ವಿಜಯಾನಂದ್ ಕಾಶಪ್ಪನವರ್, ಬಿಕೆ ಸಂಗಮೇಶ್, ಎಂ ಕೃಷ್ಣಪ್ಪ ಅಥವಾ ಮಗ ಪ್ರಿಯಾ ಕೃಷ್ಣ, ಪುಟ್ಟರಂಗಶೆಟ್ಟಿ, ಅಜಯ್ ಸಿಂಗ್, ಕೆಎಂ ಶಿವಲಿಂಗೇಗೌಡ, ತನ್ವೀರ್ ಸೇಠ್, ಬಿಆರ್ ಪಾಟೀಲ್, ಯೋಗೇಶ್ವರ್ಗೆ ಸಚಿವ ಸ್ಥಾನ ಸಿಗುವ ಸಾಧ್ಯತೆ ಇದೆ. ಇನ್ನು ನನ್ನ ಸಂಪುಟದಿಂದ ಕೈ ಬಿಡುವ ವಿಚಾರ ನನಗೆ ಗೊತ್ತಿಲ್ಲ. ತ್ಯಾಗ ಮಾಡಬೇಕಾದ ಸಂದರ್ಭ ಬಂದ್ರೆ ಬಿಟ್ಟು ಕೊಡ್ಲೇಬೇಕಾಗುತ್ತೆ ಅಂತ ಸಚಿವ ರಹೀಂ ಖಾನ್ ಹೇಳಿದ್ದಾರೆ. ಈಗ ಎಲ್ಲರದು ಫೋಟೋ ಇದೆ ಅಂತ ನನಗೆ ಹೇಳಿದರು. ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರದ್ದು ಅದರ ಮೇಲೆ ಫೋಟೋ ಇದೆ, ಬ್ಯಾನರ್ ಮೇಲೆ. ಮತ್ತು CMದು ಇದೆ, ಡಿಪ್ಟಿ CMದು ಇದೆ, ಎಲ್ಲರದು ಫೋಟೋಸ್ ಇದೆ ಅಂತ. ಈ ಥರ ಫೈನಲ್ ಒಂದ್ಸಲ ಚರ್ಚೆ ಇರಬಹುದು ಅಂತ. ಹೈಕಮಾಂಡ್ ಈಗಾಗಲೇ ಸಚಿವರ ಕೆಲಸದ ಬಗ್ಗೆ ರಿಪೋರ್ಟ್ ಕೇಳಿದೆ. ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ವರದಿ ನೀಡಿದ್ದು, ಅದರ ಆಧಾರದಲ್ಲಿ ಅಧಿವೇಶನದ ಬಳಿಕ ಸಂಪುಟ ಪುನರ್ರಚನೆ ಆಗುವುದು ಪಕ್ಕಾ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಮಧ್ಯೆ ಇದೇ ವಾರ ಓರ್ವ ಶಾಸಕ ಸಂಪುಟ ಸೇರೋದು ಪಕ್ಕಾ ಆಗಿದೆ. ಯಾರು ಓರ್ವ ಶಾಸಕ? ನಾಗೇಂದ್ರ. ಬನ್ನಿ ಒಂದು ರಿಪೋರ್ಟ್. ಸಂಪುಟ ಪುನರ್ರಚನೆಗೆ ಭಾರಿ ಕಸರತ್ತು. ಸಿಎಂ ಟೀಮ್ನಿಂದ ಯಾರು ಇನ್ ಔಟ್? ಉಪ ಚುನಾವಣೆಯಲ್ಲಿ 3 ಕ್ಷೇತ್ರಗಳನ್ನ ಕಾಂಗ್ರೆಸ್ ಕ್ಲೀನ್ ಸ್ವೀಪ್ ಮಾಡಿದ ಬೆನ್ನಲ್ಲೇ ಸಂಪುಟ ಪುನರ್ರಚನೆಯ ಸುದ್ದಿ ಜೋರಾಗಿದೆ. ಹಲವು ಸಚಿವರಿಗೆ ಕೊಟ್ಟು ಕೆಲ ಶಾಸಕರಿಗೆ ಮಂತ್ರಿಗಿರಿ ನೀಡಲಾಗುತ್ತೆ ಅನ್ನೋ ಮಾತು ಕೂಡ ಜೋರಾಗಿದೆ. ಈ ವಿಚಾರ ಕಿವಿಗೆ ಬೀಳ್ತಾ ಇದ್ದಂತೆ ಅಲರ್ಟ್ ಆದ ಸಚಿವಾಕಾಂಕ್ಷಿಗಳು ನಾವು ರೇಸ್ನಲ್ಲಿದ್ದೀವಿ ಅನ್ನೋ ಸಂದೇಶವನ್ನ ನೀಡಿದ್ದಾರೆ. ಅಂತ ಸಂದರ್ಭ ಈಗ ಹಾಗೆ ಇಲ್ವಲ್ಲ, ಒಂದೇ ಒಂದು ವೇಕೆನ್ಸಿ ಇದೆ ಅಷ್ಟೇ. ಅದನ್ನು ತುಂಬುವಂಥದ್ದು ಇನ್ನ ಚರ್ಚೆ ಏನು ನಡೆದಿಲ್ಲ. ನೀವೇ ಬರ್ದಿರೋದು, ನೀವೇ ಉತ್ತರ ಕೊಡಿ. ಅಲ್ಲ, ನಾವು ಮಾಡ್ತಾ ಇಲ್ಲ. ಈಗ ನೀವೇ ಬರ್ಕೊಂಡಿರೋದಲ್ವಾ? ಅಲ್ಲ, ಸಂಭಾವನೀಯ ಅಂತ ಬರ್ಕೊಂಡಿದ್ದೀರಿ. ಅಲ್ಲ, ನೀವು ಉತ್ತರ ಕೊಡಿ. ಅಲ್ಲ, ಗೊತ್ತಿಲ್ಲ ನನಗೆ. ನೀವು ಸೇಲ್ಸ್ ಇಶ್ಯೂ ನಿಮಗೆ ನಾಗೇಂದ್ರ ಅವ್ರನ್ನೇನೋ ಒಬ್ಬರನ್ನಾದ್ರೂ ತಗೊಳ್ತಾರೆ ಅನ್ನೋ ಸುದ್ದಿ ಸರ್. ತಕತೀವಿ, ನಾಟ್ ಇಮಿಡಿಯೇಟ್. ಖಾಲಿ ಉಳಿದ ಸ್ಥಾನಗಳನ್ನ ತುಂಬುವುದಕ್ಕೆ ಹಸಿರು ನಿಶಾನೆ ತೋರಿದೆ. ಬಿ ನಾಗೇಂದ್ರರಿಂದ ತೆರವಾದ ಸ್ಥಾನ ಭರ್ತಿ ಮಾಡುವುದಕ್ಕೆ ಸೂಚಿಸಲಾಗಿದೆ ಎನ್ನಲಾಗಿದೆ. ಕೆಲವು ಸಚಿವರು ತಮ್ಮ ಖಾತೆ ನಿಭಾಯಿಸುವುದಕ್ಕೆ ವಿಫಲರಾಗಿದ್ದು, ಅಂತಹ ಸಚಿವರ ಖಾತೆ ಅದಲು ಬದಲಾಗುವ ಸಾಧ್ಯತೆ ಇದೆ.
ಸಿದ್ದು ಟೀಮ್ ಸೇರೋರ್ಯಾರು? ಸಚಿವ ಸ್ಥಾನಕ್ಕಾಗಿ ಕಾಯ್ತಾ ಇರುವ ಹಲವು ಶಾಸಕರು ಈಗಾಗಲೇ ಲಾಬಿ ನಡೆಸಿದ್ದಾರೆ. ಈ ಮಧ್ಯೆ ಕೆಲಸ ಮಾಡದವರಿಂದ ಕೈ ಬಿಡೋದಕ್ಕೆ ಚಿಂತನೆ ನಡೆಸಲಾಗಿದೆ. ಬಿಕೆ ಹರಿಪ್ರಸಾದ್, ರೂಪಾ ಶಶಿಧರ್, ನರೇಂದ್ರ ಸ್ವಾಮಿ, ಲಕ್ಷ್ಮಣ್ ಸವದಿ, ವಿಜಯಾನಂದ್ ಕಾಶಪ್ಪನವರ್, ಬಿಕೆ ಸಂಗಮೇಶ್, ಎಂ ಕೃಷ್ಣಪ್ಪ ಅಥವಾ ಮಗ ಪ್ರಿಯಾ ಕೃಷ್ಣ, ಪುಟ್ಟ ರಂಗಶೆಟ್ಟಿ, ಅಜಯ್ ಸಿಂಗ್, ಕೆಎಂ ಶಿವಲಿಂಗೇಗೌಡ, ತನ್ವೀರ್ ಸೇಠ್, ಬಿಆರ್ ಪಾಟೀಲ್, ಯೋಗೇಶ್ವರ್ಗೆ ಸಚಿವ ಸ್ಥಾನ ಸಿಗುವ ಸಾಧ್ಯತೆ ಇದೆ. ಇನ್ನು ನನ್ನ ಸಂಪುಟದಿಂದ ಕೈಬಿಡುವ ವಿಚಾರ ನನಗೆ ಗೊತ್ತಿಲ್ಲ. ತ್ಯಾಗ ಮಾಡಬೇಕಾದ ಸಂದರ್ಭ ಬಂದ್ರೆ ಬಿಟ್ಟು ಕೊಡ್ಲೇಬೇಕಾಗುತ್ತೆ ಅಂತ ಸಚಿವ ರಹೀಂ ಖಾನ್ ಹೇಳಿದ್ದಾರೆ. ಈಗ ಎಲ್ಲರದು ಫೋಟೋ ಇದೆ ಅಂತ ನನಗೆ ಹೇಳಿದರು. ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರದ್ದು ಅದ್ರ ಮೇಲೆ ಫೋಟೋ ಇದೆ, ಬ್ಯಾನರ್ ಮೇಲೆ. ಮತ್ತು CMದು ಇದೆ, ಡಿಪ್ಟಿ CMದು ಇದೆ, ಎಲ್ಲರದು ಫೋಟೋಸ್ ಇದೆ ಅಂತ ಈ ಥರ ಇನ್ನೂ ಒಂದ್ಸಲ ಚರ್ಚೆ ಇರಬಹುದು ಅಂತ. ಹೈಕಮಾಂಡ್ ಈಗಾಗಲೇ ಸಚಿವರ ಕೆಲಸದ ಬಗ್ಗೆ ರಿಪೋರ್ಟ್ ಕೇಳಿದೆ. ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ವರದಿ ನೀಡಿದ್ದು, ಅದರ ಆಧಾರದಲ್ಲಿ ಅಧಿವೇಶನದ ಬಳಿಕ ಸಂಪುಟ ಪುನರಚನೆ ಆಗುವುದು ಪಕ್ಕಾ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಮಧ್ಯೆ ಇದೇ ವಾರ ಓರ್ವ ಶಾಸಕ ಸಂಪುಟ ಸೇರೋದು ಪಕ್ಕಾ ಆಗಿದೆ. ಯಾರು ಓರ್ವ ಶಾಸಕ? ನಾಗೇಂದ್ರ. ಬನ್ನಿ ಒಂದು ರಿಪೋರ್ಟ್. ಸಂಪುಟ ಪುನರ್ರಚನೆಗೆ ಭಾರಿ ಕಸರತ್ತು. ಸಿಎಂ ಟೀಮ್ನಿಂದ ಯಾರು ಇನ್ ಔಟ್? ಉಪ ಚುನಾವಣೆಯಲ್ಲಿ 3 ಕ್ಷೇತ್ರಗಳನ್ನ ಕಾಂಗ್ರೆಸ್ ಕ್ಲೀನ್ ಸ್ವೀಪ್ ಮಾಡಿದ ಬೆನ್ನಲ್ಲೇ ಸಂಪುಟ ಪುನರ್ರಚನೆಯ ಸುದ್ದಿ ಜೋರಾಗಿದೆ. ಹಲವು ಸಚಿವರಿಗೆ ಕೊಟ್ಟು ಕೆಲ ಶಾಸಕರಿಗೆ ಮಂತ್ರಿಗಿರಿ ನೀಡಲಾಗುತ್ತೆ ಅನ್ನೋ ಮಾತು ಕೂಡ ಜೋರಾಗಿದೆ. ಈ ವಿಚಾರ ಕಿವಿಗೆ ಬೀಳ್ತಾ ಇದ್ದಂತೆ ಅಲರ್ಟ್ ಆದ ಸಚಿವಾಕಾಂಕ್ಷಿಗಳು ನಾವು ರೇಸ್ನಲ್ಲಿದ್ದೀವಿ ಅನ್ನೋ ಸಂದೇಶವನ್ನ ನೀಡಿದ್ದಾರೆ. ಅಂತ ಸಂದರ್ಭ ಈಗ ಹಾಗೆ ಇಲ್ವಲ್ಲ, ಒಂದೇ ಒಂದು ವೇಕೆನ್ಸಿ ಇದೆ ಅಷ್ಟೇ. ಅದನ್ನು ತುಂಬುವಂಥದ್ದು ಇನ್ನ ಚರ್ಚೆ ಏನು ನಡೆದಿಲ್ಲ. ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಚರ್ಚೆ ಆಗಿದೆ. ನೀವೇ ಬರ್ದಿರೋದು, ನೀವೇ ಉತ್ತರ ಕೊಡಿ. ಅಲ್ಲ, ನೀವು ನಾವು ಮಾಡ್ತಾ ಇಲ್ಲ. ಈಗ ನೀವೇ ಬರ್ಕೊಂಡಿರೋದಲ್ವಾ? ಅಲ್ಲ, ಸಂಭಾವನೀಯ ಅಂತ ಬರ್ಕೊಂಡಿದ್ದೀರಿ. ಅಲ್ಲ, ನೀವು ಉತ್ತರ ಕೊಟ್ಟಿದ್ದೀರಿ. ಅಲ್ಲ, ನಾಗೇಂದ್ರ ಗೊತ್ತಿಲ್ಲ ನನಗೆ. ನೀವು ಸೇಲ್ಸ್ ಇಶ್ಯೂ ನಿಮಗೆ ನಾಗೇಂದ್ರ ಅವ್ರನ್ನೇನೋ ಒಬ್ಬರನ್ನಾದ್ರೂ ತಗೊಳ್ತಾರೆ ಅನ್ನೋ ಸುದ್ದಿ ಸರ್. ಹಾಕತ್ತೀವಿ, ನಾಟ್ ಇಮಿಡಿಯೇಟ್. ಖಾಲಿ ಉಳಿದ ಸ್ಥಾನಗಳನ್ನ ತುಂಬುವುದಕ್ಕೆ ಹಸಿರು ನಿಶಾನೆ ತೋರಿದೆ. ಬಿ ನಾಗೇಂದ್ರರಿಂದ ತೆರವಾದ ಸ್ಥಾನ ಭರ್ತಿ ಮಾಡುವುದಕ್ಕೆ ಸೂಚಿಸಲಾಗಿದೆ ಎನ್ನಲಾಗಿದೆ. ಕೆಲವು ಸಚಿವರು ತಮ್ಮ ಖಾತೆ ನಿಭಾಯಿಸುವುದಕ್ಕೆ ವಿಫಲರಾಗಿದ್ದು, ಅಂತಹ ಸಚಿವರ ಖಾತೆ ಅದಲು ಬದಲಾಗುವ ಸಾಧ್ಯತೆ ಇದೆ. ಸಿದ್ದು ಟೀಮ್ ಸೇರೋರ್ಯಾರು? ಸಚಿವ ಸ್ಥಾನಕ್ಕಾಗಿ ಕಾಯ್ತಾ ಇರುವ ಹಲವು ಶಾಸಕರು ಈಗಾಗಲೇ ಲಾಬಿ ನಡೆಸಿದ್ದಾರೆ. ಈ ಮಧ್ಯೆ ಕೆಲಸ ಮಾಡದವರಿಂದ ಕೈ ಬಿಡೋದಕ್ಕೆ ಚಿಂತನೆ ನಡೆಸಲಾಗಿದೆ. ಬಿಕೆ ಹರಿಪ್ರಸಾದ್, ರೂಪಾ ಶಶಿಧರ್, ನರೇಂದ್ರ ಸ್ವಾಮಿ, ಲಕ್ಷ್ಮಣ್ ಸವದಿ, ವಿಜಯಾನಂದ್ ಕಾಶಪ್ಪನವರ್, ಬಿಕೆ ಸಂಗಮೇಶ್, ಎಂ ಕೃಷ್ಣಪ್ಪ ಅಥವಾ ಮಗ ಪ್ರಿಯಾ ಕೃಷ್ಣ, ಪುಟ್ಟ ರಂಗಶೆಟ್ಟಿ, ಅಜಯ್ ಸಿಂಗ್, ಕೆಎಂ ಶಿವಲಿಂಗೇಗೌಡ, ತನ್ವೀರ್ ಸೇಠ್, ಬಿಆರ್ ಪಾಟೀಲ್, ಯೋಗೇಶ್ವರ್ಗೆ ಸಚಿವ ಸ್ಥಾನ ಸಿಗುವ ಸಾಧ್ಯತೆ ಇದೆ. ಇನ್ನು ನನ್ನ ಸಂಪುಟದಿಂದ ಕೈಬಿಡುವ ವಿಚಾರ ನನಗೆ ಗೊತ್ತಿಲ್ಲ. ತ್ಯಾಗ ಮಾಡಬೇಕಾದ ಸಂದರ್ಭ ಬಂದ್ರೆ ಬಿಟ್ಟು ಕೊಡ್ಲೇಬೇಕಾಗುತ್ತೆ ಅಂತ ಸಚಿವ ರಹೀಂ ಖಾನ್ ಹೇಳಿದ್ದಾರೆ. ಈಗ ಎಲ್ಲರದು ಫೋಟೋ ಇದೆ ಅಂತ ನನಗೆ ಹೇಳಿದರು. ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರದ್ದು ಅದ್ರ ಮೇಲೆ ಫೋಟೋ ಇದೆ, ಬ್ಯಾನರ್ ಮೇಲೆ. ಮತ್ತು CMದು ಇದೆ, ಡಿಪ್ಟಿ CMದು ಇದೆ, ಎಲ್ಲರದು ಫೋಟೋಸ್ ಇದೆ ಅಂತ ಈ ಥರ ಇನ್ನೂ ಒಂದ್ಸಲ ಚರ್ಚೆ ಇರಬಹುದು ಅಂತ. ಹೈಕಮಾಂಡ್ ಈಗಾಗಲೇ ಸಚಿವರ ಕೆಲಸದ ಬಗ್ಗೆ ರಿಪೋರ್ಟ್ ಕೇಳಿದೆ. ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ವರದಿ ನೀಡಿದ್ದು, ಅದರ ಆಧಾರದಲ್ಲಿ ಅಧಿವೇಶನದ ಬಳಿಕ ಸಂಪುಟ ಪುನರಚನೆ ಆಗುವುದು ಪಕ್ಕಾ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.